ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನೋ ಗೊತ್ತಿಲ್ಲ ಅಕ್ಕ, ನಿನ್ ಸಮಾಧಿಗೆ ಹೋಗಿ ಬಂದ್ರೆ ಒಂಥರ ನೆಮ್ಮದಿ ಸಿಗುತ್ತೆ. ಈ ನೆಮ್ಮದಿ ನನ್ನ ಮನಸ್ಸಲ್ಲಿರೋ ಕಿಚ್ಚನ್ನ ಕಡಿಮೆ ಮಾಡಲ್ಲ. ಆ ಕಿಚ್ಚು ಹೆಚ್ಚಾಗಿ ಈ ಮನೆ ಸುಟ್ಟು ಬೂದಿ ಆದ್ರೆ ಮಾತ್ರ ನನಗೆ ಸಮಾಧಾನ ಸಿಗೋದು. ಶಾರ್ವರಿ ಅವರೇ, ಏನಿದು, ನೀವು ನನ್ನ ರೂಮಿಗೆ ಬಂದಿದ್ದೀರಾ? ನೀವು ಊಟಕ್ಕೆ ಬರಲಿಲ್ವಲ್ಲ, ಅದಕ್ಕೆ ಕರೆಯೋಣ ಅಂತ ಬಂದೆ. ತಗೊಳ್ಳಿ, ದೇವ್ರ ಪ್ರಸಾದ. ನಾನು ಬಂದಾಗ ನೀವು ಮನೇಲೂ ಇರಲಿಲ್ವಲ್ಲ, ಅದಕ್ಕೆ ಕೊಡಕ್ಕೆ ಬಂದೆ. ಹೌದು, ಸ್ವಲ್ಪ ಕೆಲಸಗಳಿತ್ತು, ಆಚೆ ಹೋಗಿದ್ದೆ. ಅದು ಅಲ್ಲದೆ ಈ ಹೂವು ಹಣ್ಣು ಪ್ರಸಾದದ ಮೇಲೆಲ್ಲ ನನಗೆ ನಂಬಿಕೆ ಇಲ್ಲ. ಹಾಗಾದರೆ ಹೂವು ಹಣ್ಣು ಯಾಕೆ ತಗೊಂಡ್ರಿ? ಸ್ಮಶಾನಕ್ಕೆ ಯಾಕೆ ಹೋಗಿದ್ರಿ ಅಂತ ಕೇಳಿಬಿಡ್ಲಾ? ಏನಾಯ್ತು? ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ನೀವು ಹೂವು ಹಣ್ಣು ತಗೋತಾ ಇದ್ರಿ, ಮಾರ್ಕೆಟಲ್ಲಿ ನೋಡಿದೆ ನಿಮ್ಮನ್ನ. ನಾನಾ ಮಾರ್ಕೆಟ್ನಲ್ಲಿ ಹೂವು ಹಣ್ಣು ತಗೋತಿದ್ನ? ಏನು ಹೇಳ್ತಿದ್ದೀರಾ ನೀವು? ಇಲ್ಲ, ಈಗ ನಿಮ್ಮ ಮಾತು ಕೇಳಿದ್ಮೇಲೆ ಅದು ನೀವಲ್ಲ ಅಂತ ಅನ್ನಿಸ್ತಾ ಇದೆ. ನಾನು ಬೇರೆ ಯಾರನ್ನೋ ನೋಡಿ ನೀವು ಅಂತ ಅನ್ಕೊಂಡೆ ಅನ್ಸತ್ತೆ. ಹೇಳಿದ್ನಲ್ಲ, ಈ ಹೂವು ಹಣ್ಣು ಪ್ರಸಾದ ಇದ್ಯಾವುದ್ರ ಮೇಲೂ ನನಗೆ ನಂಬಿಕೆ ಇಲ್ಲ ಅಂತ. ಹಾಗಿರುವಾಗ ನಾನು ಯಾಕೆ ಹೂವು ಹಣ್ಣು ತಗೊಳ್ಳಿ? ನೀವು ಬೇರೆ ಯಾರನ್ನೂ ನೋಡಿರ್ತೀರಾ. ನಾನು ಲೇಡೀಸ್ ಕ್ಲಬ್ಗೆ ಹೋಗಿದ್ದೆ, ಮಾರ್ಕೆಟ್ಗೆಲ್ಲ. ಸರಿ ಶಾರ್ವರಿ ಅವರೇ, ನನಗೆಲ್ಲೋ ಸ್ವಲ್ಪ ಗೊಂದಲ ಆಗಿದೆ ಅನ್ನಿಸ್ತಾ ಇದೆ. ಎಲ್ಲರೂ ಊಟ ಮಾಡ್ತಾ ಇದ್ದಾರೆ, ನೀವು ಊಟಕ್ಕೆ ಬನ್ನಿ. ಇಲ್ಲ, ಯಾಕೋ ಸ್ವಲ್ಪ ತಲೆ ನೋವ್ತಾ ಇದೆ. ನೀವು ಹೋಗಿರಿ, ನಾನು ಆಮೇಲೆ ಬರ್ತೇನೆ. ತಲೆ ನೋವ್ತಾ ಇದೆಯಾ? ಏನಾದರೂ ಕಷಾಯ ಮಾಡಿಕೊಡ್ಲಾ? ಹಾಗೇನೂ ಇಲ್ಲ, ಸ್ವಲ್ಪ ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. ತಲೆನೋವು ಅಂತಿದ್ದೀರಾ? ಇಷ್ಟೊತ್ತಲ್ಲಿ ಸ್ನಾನ ಮಾಡಿದ್ದೀರಾ? ಯಾವ್ದಾದ್ರು ವಿಷಯ ತಲೆಗೆ ಹಾಕ್ಕೊಂಡು ಯೋಚನೆ ಮಾಡ್ತಾ ಇದ್ರೆ ತಲೆನೋವು ಬರುತ್ತೆ. ನಿಮ್ಗೇನಾದರೂ ಯೋಚನೆ ಮಾಡೋಕೆ ನನಗೇನಿದೆ ಅಂಥದ್ದೇನೂ ಇಲ್ಲ. ನೀವು ಹೊರಡಿ, ನಾನು ಆಮೇಲೆ ಬರ್ತೀನಿ. ಸರಿ, ಹಾಗಾದರೆ ಏನಾದರೂ ಬೇಕಿದ್ರೆ ಕೇಳಿ. ಹಾಗಿದ್ರೆ ಇವಳು ನನ್ನನ್ನು ನೋಡಿದಾಳೆ ಅಂತಾಯ್ತು. ಎಲ್ರಿಗೂ ಶಾಕ್ ಕೊಡೋ ನನಗೆ ಶಾಕ್ ಕೊಡ್ತಾ ಇದ್ದಾಳಲ್ಲ, ಇನ್ಮೇಲೆ ಹುಷಾರಾಗಿರ್ಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.